ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಕಾಳಜಿಯನ್ನು ವಹಿಸಿರತಕ್ಕಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅಭಿವೃದ್ಧಿಯ ಪರ್ವವನ್ನು ಹರಿಸ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಏನೇನು ಕೆಲವು ಮಹತ್ವದ ಕೆಲಸಗಳು ಆಗಿರಲಿಲ್ಲ, ಆ ಕೆಲಸಗಳ ಕಡೆಗೆ ಹೆಚ್ಚಿನ ಆದ್ಯತೆಯನ್ನ ಅಥವಾ ಗಮನವನ್ನು ಕೊಡುವುದರ ಮೂಲಕವಾಗಿ ಹುಕ್ಕೇರಿ ಮತಕ್ಷೇತ್ರದ ಬೆಳವಣಿಗೆಗಾಗಿ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ರಯತ್ನ ಯಾವ ರೀತಿಯಾಗಿ ವ್ಯರ್ಥ ಆಗಿ ಹೋಗ್ತಾ ಇದೆ ಅಂತಂದ್ರೆ, ಯಾವ ಒಬ್ಬ ವ್ಯಕ್ತಿ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೋ ಆ ವ್ಯಕ್ತಿಗೆ ಬಲ ತುಂಬತಕ್ಕಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಥವಾ ಸತೀಶ್ ಜಾರಕಿಹೊಳಿಯ ಹೆಸರನ್ನ ಹೇಳಿಕೊಂಡು ರಾಜಕಾರಣದಲ್ಲಿ ಏನು ಮುಂದುವರಿತಾ ಇದ್ದಾರೋ ಅವರು ಎಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಅವ್ರು ಮಾಡಿದಂತ ಕೆಲಸದ ಪರವಾಗಿ ಪ್ರಚಾರವನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ರಾಜಕೀಯವಾಗಿ ಏನೇ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಸತೀಶ್ ಜಾರಕಿಹೊಳಿ ಎಂದಿಗೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಕ್ಷೇತ್ರಕ್ಕೊಂದು ರೀತಿ ಅಥವಾ ಒಂದು ತಾಲೂಕಿಗೆ ಒಂದು ರೀತಿ ಅಂತಕ್ಕಂಥ ಭೇದ ಭಾವವನ್ನು ಇವತ್ತು ಕೂಡ ಮಾಡಿಲ್ಲ. ಕಳೆದ ಸುಮಾರು 2-3 ಸಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದಾಗ ಆಗ್ಲಿ ಅಥವಾ ಇವಾಗ ಕೂಡ ಆಗ್ಲಿ ಸತೀಶ್ ಜಾರಕಿಹೊಳಿ ಅಭಿವೃದ್ಧಿ ವಿಷಯದಲ್ಲಿ ಎಂದಿಗೂ ಕೂಡ ತಾರತಮ್ಯ ಅಥವಾ ಭೇದ ಭಾವ ಮಾಡೋದಿಲ್ಲ ಅಂತಕ್ಕಂಥ ವಿಷಯ ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ಸತ್ಯ. ಅಭಿವೃದ್ಧಿ ವಿಷಯಕ್ಕಾಗಿ ಹುಕ್ಕೇರಿ ಕ್ಷೇತ್ರದ ಜನ ಸತೀಶ್ ಜಾರಕಿಹೊಳಿ ಅವರ ಹತ್ರ ಹೋಗಿ ಕೆಲಸವನ್ನು ಕೇಳಿದಾಗ ಸತೀಶ್ ಜಾರಕಿಹೊಳಿ ಎಂದಿಗೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಒಂದು ದ್ವಿಪಕ್ಷೀಯ ನೀತಿಯನ್ನು ಅನುಸರಿಸಿ ಇಲ್ಲ ಅಂತ ಇವತ್ತು ಕೂಡ ಹೇಳಿಲ್ಲ. ಸರ್ಕಾರದ ಮಟ್ಟದಲ್ಲಿ ಯಾವ ಯಾವ ಕೆಲಸಗಳಿಗೆ ಎಷ್ಟೊಂದು ಆದ್ಯತೆಯನ್ನು ಕೊಡುವುದರ ಮೂಲಕವಾಗಿ ಒಂದು ಕ್ಷೇತ್ರದ ಬೆಳವಣಿಗೆಗೆ ಪೂರಕವಾಗಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ಬೇಕಂತಕ್ಕಂಥ ಪರಿಜ್ಞಾನ ಹೊಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಯಾರೇ ಕೂಡ ಕೆಲಸವನ್ನ ತೆಗೆದುಕೊಂಡು ಹೋದ್ರೆ ಇಲ್ಲ ಅಂತ ಯಾವತ್ತೂ ಕೂಡ ಕಳಿಸಿಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿಯ ಹೆಸರಿನ ಮೇಲೆ ಏನೊಂದು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಥವಾ ಅವರ ಹಿಂಬಾಲಕರು ಅಥವಾ ಅವರ ಆತ್ಮೀಯರು ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಂದ ಪ್ರಯೋಜನವನ್ನ ಪಡಿತಾ ಇದ್ದಾರೆ ಹೊರತಾಗಿ ಅವರು ಮಾಡಿದಂತ ಕೆಲಸವನ್ನ ಅಥವಾ ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇಲ್ಲ ಅಂತಕ್ಕಂಥ ನೋವು ನಿಜವಾದ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ನೀರಿನ ಹೊಳೆ ಹರಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಅವರು ಮಾಡಿದ ಕೆಲಸವನ್ನ ಮನಪೂರ್ವಕವಾಗಿ ಸ್ವಾಗತಿಸಿ ಅವರಿಗೆ ಒಂದು ಅಪ್ರಿಶಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನ ಈ ಭಾಗದ ಜನ ಇವತ್ತಿಗೂ ಕೂಡ ಮಾಡ್ತಾ ಇಲ್ಲ ಅಂತಂದ್ರೆ ಇದು ಎಲ್ಲಿಯೋ ಒಂದು ರೀತಿಯ ತಾರತಮ್ಯ ನೀತಿಯ ಧೋರಣೆ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾದಂತ ಒಂದು ವಿಷಯಕ್ಕೆ ನಾವು ಬರ್ಬೇಕಂತಂದ್ರೆ, ಏನು ಕಳೆದ 25-30 ವರ್ಷಗಳಿಂದ ಒಂದು ಸಂಕೇಶ್ವರದ ಒಂದು ಹಿರಣ್ಯಕೇಶಿ ಹೊಳೆಯಿಂದ ಹಿಟ್ನಿ ಕ್ರಾಸ್ ವರೆಗೆ ಒಂದು ರಸ್ತೆ ಆಗ್ಬೇಕಾಗಿತ್ತು. ಅಲ್ಲಿ ನೂರಾರು ಜನ ರೈತರು ಅಥವಾ ಕಾರ್ಮಿಕರು ಕೂಡ ಅಲ್ಲಿ ಅಡ್ಡಾಡ್ತಕ್ಕಂಥ ಒಂದು ರಸ್ತೆ ಆಗಿತ್ತು. ಆ ರಸ್ತೆ ಇವತ್ತಿಗೂ ಕೂಡ ಅಭಿವೃದ್ಧಿ ಆಗದೆ ಹಲವಾರು ವರ್ಷಗಳಿಂದ ಆ ಭಾಗದ ಜನ ತುಂಬಾ ಒಂದು ರೀತಿಯಾದ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಯಾವಾಗ ಈ ಸಮಸ್ಯೆ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ಬಂತು, ತಕ್ಷಣವೇ ಸ್ಪಂದಿಸಿ ಕೇವಲ 2 ತಿಂಗಳಲ್ಲಿ ಹೆಚ್ಚು ಕಡಿಮೆ 1.8 ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಅದರ ಉತ್ತಮ ಗುಣಮಟ್ಟದ ರಸ್ತೆಗಳಿರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಸುಮಾರು 3 ಕೋಟಿ ಅನುದಾನವನ್ನ ಮಂಜೂರು ಮಾಡಿದ್ರು. ಈ 3 ಕೋಟಿ ಅನುದಾನ ಮಂಜೂರು ಮಾಡಿದಂತ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಕೇಶ್ವರ ನಗರದಲ್ಲಿ ಒಂದು ಕಟ್ಔಟ್ ಹಾಕಲಿಲ್ಲ, ಬ್ಯಾನರ್ ಹಾಕಲಿಲ್ಲ, ಒಂದು ಅಭಿನಂದನೆ ಸಲ್ಲಿಸತಕ್ಕಂಥ ಯಾವುದೇ ಕೆಲಸಗಳನ್ನ ಅವರ ಹಿಂಬಾಲಕರಾಗ್ಲಿ ಅಥವಾ ಪಕ್ಷದ ಮುಖಂಡರಾಗ್ಲಿ ಅಥವಾ ಕಾರ್ಯಕರ್ತರಾಗ್ಲಿ ಮಾಡಲಿಲ್ಲ. ಇಲ್ಲಿ ಕೆಲಸವನ್ನ ಮಾಡಿಕೊಟ್ಟು ಅನುದಾನ ಮಾಡಿಕೊಟ್ಟಂತ ಸತೀಶ್ ಜಾರಕಿಹೊಳಿ ಅವರಿಗಿಂತ ಅವರ ಹೆಸರಿನ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಸುಮಾರು 8 ಜನ ನಾಯಕರು ಈ ರಸ್ತೆಯನ್ನ ನಾವೇ ಮಾಡಿಸಿದ್ದೀವಿ ಅಂತಕ್ಕಂಥ ಒಂದು ಕ್ರೆಡಿಟ್ ವಾರಿಗೆ ದುಂಬಾಲ್ ಬಿದ್ರು. ಅಂದ್ರೆ ಅನುದಾನ ಕೊಟ್ಟಂತ ಮಂತ್ರಿಗಿಂತ ಯಾವತ್ತೋ ಒಂದ್ಸರಿ ಅವ್ರ ಹತ್ರ ಹೋಗಿ ಬಂದ ತಕ್ಷಣ ಈ ರಸ್ತೆ ನಮ್ಮಿಂದನೇ ಆಯ್ತು ಅಂತಕ್ಕಂಥ ಒಂದು ಏನು ಪ್ರಚಾರ ಪಡಿತಾ ಇದ್ದಾರೆ, ಇದು ಅತ್ಯಂತ ನಾಚಿಕೆಗೇಡಿನ ವಿಷಯ ಅಂತ ಹೇಳ್ಬೋದು. ಅಭಿವೃದ್ಧಿ ಮಾಡಿದಂತ ಸತೀಶ್ ಜಾರಕಿಹೊಳಿ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಸಂಕೇಶ್ವರದಲ್ಲಿ ಈಗಾಗಲೇ ನಾನು ಹೇಳಿದಂತೆ ಕೆಲಸಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಅಲೆದಾಡ್ತಕ್ಕಂಥ ನಾಯಕರು ಕೇಳಿದ್ರೆ ನಾವು ಬಿಜೆಪಿ ಅವರು ಅಂತ ಹೇಳ್ತಾರೆ. ಆದ್ರೆ ಕೆಲಸ ಬೇಕಾದ್ರೆ ಮಾತ್ರ ಸತೀಶ್ ಜಾರಕಿಹೊಳಿ ಬೇಕು, ಇವ್ರಿಗೆ ಅಧಿಕಾರ ಬೇಕಾದ್ರೆ ಜಾರಕಿಹೊಳಿ ಮನೆತನ ಬೇಕು ಅಥವಾ ಇವರ ಸ್ವಯಂ ಹಿತಾಸಕ್ತಿಗಾಗಿ ಜಾರಕಿಹೊಳಿಗೂ ಬೇಕು. ಆದ್ರೆ ಜಾರಕಿಹೊಳಿ ಅವರು ಮಾಡಿದ ಕೆಲಸಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಳ್ಳುವುದು ಮಾತ್ರ ಇವರಿಗೆ ಬೇಡ. ಅಂದ್ರೆ ಅಡಿಗೆ ಯಾರೇ ಮನೆಯಲ್ಲಿ ಆದ್ರೂ ಕೂಡ ಪರವಾಗಿಲ್ಲ, ಇವರು ಹೊಟ್ಟೆ ಮಾತ್ರ ತುಂಬಬೇಕಂತಕ್ಕಂಥ ಲೆಕ್ಕಾಚಾರದಲ್ಲಿ ಈ ಭಾಗದ ಜನ ಅಂದ್ರೆ ಈ ಪ್ರಮುಖ ರಾಜಕೀಯ ಮುಖಂಡರು ಎನಿಸ್ಕೊಂಡಂತವರು ಏನು ಒಂದು ನಾಟಕೀಯ ಧೋರಣೆಯನ್ನ ಅನುಭವಿಸ್ತಾ ಇದ್ದಾರೆ. ಇದು ಅತ್ಯಂತ 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 ಒಂದ್ ರೀತಿಯ ನಾಮರ್ಥ ರಾಜಕಾರಣ ಅಂತ ಹೇಳ್ಬೋದು. ಕೆಲಸ ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಬೇಕು, ಅವ್ರ ಹೆಸರಿನ ಮೇಲೆ ಇವ್ರು ಬೇಳೆ ಬೇಯಬೇಕು. ಆದ್ರೆ ಆ ಮಾಡಿದಂತ ಪುಣ್ಯಾತ್ಮನಿಗೆ ಕೆಲಸದ ಕ್ರೆಡಿಟ್ ಅನ್ನ ಕೊಡೋದಕ್ಕೆ ಇವ್ರಿಗೆ ಮನಸ್ಸಿಲ್ಲ ಅಂತಂದ್ರೆ ಇವ ಯಾವ ಮಟ್ಟದ ರಾಜಕಾರಣಿಗಳು ಅಂತ ಹೇಳಿ ಜನ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನಾನು ಮುಂದಿನ ವಿಡಿಯೋದಲ್ಲಿ ಸತೀಶ್ ಜಾರಕಿಹೊಳಿ ಅವರು ವಿಶೇಷವಾಗಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಕಳೆದ 1 ವರ್ಷಗಳಿಂದ ಯಾವ ರೀತಿಯಾಗಿ ಅನುದಾನವನ್ನ ತಂದ್ರು, ಎಷ್ಟು ಅನುದಾನವನ್ನ ತಂದ್ರು ಅಂತಕ್ಕಂಥ ಅಂಕಿ ಸಂಖ್ಯೆಗಳ ಇಟ್ಕೊಂಡು ಮಾತಾಡ್ತೀನಿ. ಆದ್ರೆ ಏನೋ ಒಂದು ಪ್ರಮುಖ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದನೆ ಮಾಡಿದಂತ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಇವರು ಅಂದ್ರೆ ಅವರ ಹಿಂಬಾಲಕರೆನಿಸ್ಕೊಂಡು ಅಥವಾ ಅವರ ಸುತ್ತ ಗಿರಿಕಿ ಹೊಡೆಯತಕ್ಕಂಥ ನಾಯಕರು ಎಲ್ಲಿಯೂ ಕೂಡ ಪ್ರಚಾರ ಕೊಡದೇ ಇರುವುದರ ಹಿನ್ನೆಲೆ ಏನು ಅಥವಾ ಇದರ ಆಂತರಿಕ ರಾಜಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡ್ ಬರ್ತಾ ಇದೆ. ಯಾಕಂದ್ರೆ ಕೇಳಿದ್ರೆ ನಾವು ಬಿಜೆಪಿ ಅಂತ ಹೇಳ್ತಾರೆ, ಜೊತೆ ಅಡ್ಡಾಡ್ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಬೇಕು, ಕೆಲಸ ಬೇಕಾದ್ರೆ ಜಾರಕಿಹೊಳಿ ಮನೆತನ ಬೇಕು, ಇವರಿಗೆ ಯಾವ ಪಕ್ಷದ
ಕಾರ್ಯಕರ್ತರು ಅಥವಾ ಮುಖಂಡರು ಅನ್ನೋದು ಕೂಡ ಈ ಕ್ಷೇತ್ರದ ಜನತೆಗೆ ಕನ್ಫ್ಯೂಸ್ ಆಗಿದೆ. ಇಂತಹ ಸಂದರ್ಭದಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಥವಾ ಕಾರ್ಯಕರ್ತರು ಅಥವಾ ಬ್ಲಾಕ್ ಅಧ್ಯಕ್ಷರಾದವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಸತೀಶ್ ಜಾರಕಿಹೊಳಿ ಅವರು ವಿಶೇಷವಾಗಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಏನು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸತ್ಯವನ್ನ ಜನರ ಮುಂದೆ ಬಿಚ್ಚಿಡಬೇಕಾಗಿತ್ತು. ಎಲ್ಲಿಯೂ ಕೂಡ ಜಾರಕಿಹೊಳಿ ಅವರಿಗೆ ಪ್ರಚಾರ ಕೊಡುವ ನಿಟ್ಟಿನಲ್ಲಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಬ್ಲಾಕ್ ಅಧ್ಯಕ್ಷ ವಿಜಯ ರೌದಿ ಮತ್ತು ಸಂಕೇಶ್ವರ ವಿಧಾನಸಭಾ ಮತಕ್ಷೇತ್ರದ ಬ್ಲಾಕ್ ಅಧ್ಯಕ್ಷ ಸಂತೋಷ್ ಮುನ್ಸಿ ಕೂಡ ಇಲ್ಲಿ ಓಡುತ್ತಾ ಇದ್ದಾರೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ನಮ್ಮ ಕೈಗೆ ಬರ್ತದೆ ಅಂತಕ್ಕಂಥ ಲೆಕ್ಕಾಚಾರವನ್ನು ಹಾಕಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ನೀವ್ ಏನ್ ಮಾಡ್ತಾ ಇದ್ದೀರಲ್ಲ ಇದೇ ರೀತಿ ನೀವು ಮುಂದುವರೆಕೊಂಡು ಕರ್ತವ್ಯದಲ್ಲಿ ನೀವೇನಾದ್ರೂ ನಿರ್ಲಕ್ಷ್ಯ ವಹಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಠೇವಣಿ ಕೂಡ ಸಿಗೋದಿಲ್ಲ. ಇಲ್ಲಿ ಕೇವಲ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಬಳಸಿಕೊಂಡು ಜನರ ಮಧ್ಯದಲ್ಲಿ ನಾವು ಏನೋ ಒಂದು ದೊಡ್ಡ ಲೀಡರ್ಗಳಿದ್ದೀವಿ ಅಂತಕ್ಕಂಥ ಬಿಲ್ಡಪ್ ಕೊಡ್ತಕ್ಕಂಥ ನಾಯಕರು ಪ್ರಾಮಾಣಿಕವಾಗಿ ನಿಮ್ಮ ನಾಯಕ ಮಾಡ್ತಕ್ಕಂಥ ಅಥವಾ ನಿಮ್ಮ ಸರ್ಕಾರದ ಒಬ್ಬ ಸಚಿವ ಮಾಡ್ತಕ್ಕಂಥ ಕೆಲಸಗಳನ್ನ ಜನರಿಗೆ ಎಲ್ಲಿಯ ತನಕ ನೀವು ಮನವರಿಕೆಯನ್ನ ಮಾಡಿಕೊಡುವುದಿಲ್ವೋ ಅಲ್ಲಿಯ ತನಕ ಜನ ಕೂಡ ನಿಮ್ಮನ್ನ ಯಾರು ಕೂಡ ನಂಬೋದಿಲ್ಲ ಅಂತಕ್ಕಂಥ ಸತ್ಯ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿಗೆ ಮತ್ತು ಜಾರಕಿಹೊಳಿ ಅವರ ಹೆಸರು ಹೇಳಿಕೊಂಡು ರಾಜಕೀಯ ಸ್ವಾರ್ಥವನ್ನ ಬಳಸಿಕೊಂಡು ತಿರುಗ್ತಕ್ಕಂಥ ನಾಯಕರು ಎಚ್ಚರಿಕೆಯಿಂದ ಹೆಜ್ಜೆ ಇರಬೇಕಾದಂತ ದಿನಗಳು ಕೂಡ ಬರ್ತದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಭಾಗದ ಮುಖಂಡರು ಎನಿಸ್ಕೊಂಡವರು ಅಥವಾ ಕಾರ್ಯಕರ್ತರು ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಷ್ಠಾವಂತ ಕಾರ್ಯಕರ್ತರಿಗೆ ಅಥವಾ ನಿಷ್ಠಾವಂತ ಅಭಿಮಾನಿಗಳಿಗೆ ಮನೆ ಹಾಕಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗ್ತದೆ ಹೊರತಾಗಿ ಸುಖಾಸುಮ್ಮನೆ ನಿಮ್ಮ ಜೊತೆ ಬಂದು ನಿಮ್ ಜೊತೆ ಗುರುತಿಸಿಕೊಂಡು ಬೇರೆ ಬೇರೆ ಪಕ್ಷಗಳ ಪರವಾಗಿ ಕೆಲಸವನ್ನ ಮಾಡುವುದರ ಮೂಲಕವಾಗಿ ಏನೋ ಒಂದು ಕೆಟ್ಟ ಒಂದು ಪರಂಪರೆಗೆ ನಾಂದಿ ಹಾಡ್ತಾ ಇದ್ದಾರೆ. ಇಂತಹ ಕಾರ್ಯಕರ್ತರನ್ನ ಅಥವಾ ಇಂತಹ ಮುಖಂಡರನ್ನ ತಾವು ದೂರ ಇಡದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ತಾವೇನ್ ಕನಸುಗಳನ್ನ ಕಟ್ಕೊಂಡಿದ್ದೀರೋ ಅಥವಾ ಈ ಕ್ಷೇತ್ರದಲ್ಲಿ ಪಕ್ಷವನ್ನ ಬೆಳೆಸ್ಬೇಕಂತ ಹೇಳಿ ಹೋಗ್ತಾ ಇದ್ರು ಅದು ಯಾವತ್ತೂ ಕೂಡ ಆ ಕನಸು ಕನಸಾಗಿ ಉಳಿತದೆ. ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಅಥವಾ ಜಾರಕಿಹೊಳಿ ಮನೆತನಕ್ಕಾಗಿ ಸರ್ವಸ್ವವನ್ನ ತ್ಯಾಗ ಮಾಡಿ ತನು ಮನಧನದಿಂದ ಕಷ್ಟಪಟ್ಟು ಪಕ್ಷವನ್ನ ಕಟ್ಟಿದಂತ ಮುಖಂಡರಿಗೆ ಮನೆ ಹಾಕುವುದರ ಮೂಲಕವಾಗಿ ಕೇವಲ ಪ್ರಚಾರವನ್ನ ಪಡೆಯುವ ನಿಟ್ಟಿನಲ್ಲಿ ಮುಖಂಡರಿಸಿಕೊಂಡವರಿಗೆ ಆದ್ಯತೆಯನ್ನ ಕಡಿಮೆ ಮಾಡಿ ನಿಷ್ಠಾವಂತ ಜನಸೇವೆಯನ್ನ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇರ್ತಕ್ಕಂಥ ನಾಯಕರಿಗೆ ತಾವು ಮನೆ ಹಾಕಿದರೆ ಖಂಡಿತವಾಗಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಒಂದಿಲ್ಲೊಂದಿರು ಕಾಂಗ್ರೆಸ್ ತಲೆ ಎತ್ತಿ ನಿಲ್ಲುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ವಿಶೇಷವಾದ ದಾಖಲೆಗಳೊಂದಿಗೆ ಸತೀಶ್ ಜಾರಕಿಹೊಳಿ ಅವರು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ವೀಕ್ಷಕರ ಮುಂದೆ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ವೀಕ್ಷಕರಲ್ಲಿ ಒಂದು ವಿನಂತಿ, ನೀವು ಶೇರ್ ಮಾಡುವುದರ ಮೂಲಕ ಅಥವಾ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಿಮ್ಮ ಪರ್ಫೆಕ್ಟ್ ವಾಹಿನಿಗೆ ನೀವೇ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಆಶಿಸಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.